ಇತಿಹಾಸವುಳ್ಳ ಗುಡಿಬಂಡೆ ಸಿಕ್ಕಿದೆ. ಗುಡಿಬಂಡೆ ತಾಲೂಕಿನ ಹುಲಸಾನಿ ಒಡ್ಡು ಗ್ರಾಮದಲ್ಲಿ ಅಪರೂಪದ ವೀರರ ಗುಡಿಯೊಂದು ಪತ್ತೆಯಾಗಿದ್ದು, ವಿಜಯನಗರ ಕಾಲದ ಐತಿಹಾಸಿಕ ಕುರುಹುಗಳು ಬೆಳಕಿಗೆ ಬಂದಿದೆ. ಪುರಾತತ್ವ ಇಲಾಖೆಯ ಸರ್ವೆ ವೇಳೆ ಈ ವಿಶೇಷ ದೇವಾಲಯ ಗುರುತಿಸಲ್ಪಟ್ಟಿದೆ. ಎಲ್ಲೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲಸಾನಿ ಒಡ್ಡು ಗ್ರಾಮದಲ್ಲಿ ವಿಜಯನಗರ ಶೈಲಿಯ ವೀರರ ಗುಡಿ ಪತ್ತೆಯಾಗಿದೆ. ದೇವಾಲಯದ ಮುಂಭಾಗದಲ್ಲಿ ಯಾಳಿ ಹಾಗೂ ನರ್ತಕಿಯರ ಸುಂದರ ಶಿಲ್ಪಗಳು ಗಮನ ಸೆಳೆಯುತ್ತಿವೆ. ಗರ್ಭಗುಡಿಯಲ್ಲಿ ಸುಮಾರು 8 ವೀರಗಲ್ಲುಗಳಿದ್ದು, ರಾಜರು ಹುಲಿ ಬೇಟೆಗೆ ತೆರಳಿದ್ದ ದೃಶ್ಯಗಳು ಹಾಗೂ ಸೇವಕರ ಚಿತ್ರಣಗಳು ಕೆತ್ತಲ್ಪಟ್ಟಿವೆ. ಶಾಸನದ ಆಧಾರದ ಮೇಲೆ ಈ ಸ್ಮಾರಕಗಳು 16ರಿಂದ 17ನೇ ಶತಮಾನಕ್ಕೆ ಸೇರಿದವುಗಳಾಗಿರಬಹುದು ಎಂದು ಇತಿಹಾಸಕಾರ ಕೆ. ಧನ್ಪಾಲ್ ತಿಳಿಸಿದ್ದಾರೆ. ಎರಕುದರಯ್ಯ ಎಂಬ ವೀರನ ಹೆಸರು ಶಾಸನದಲ್ಲಿ ಕಂಡುಬರುವ ಸಾಧ್ಯತೆ ಇದೆ. ಎಲ್ಲ ಶಿಲ್ಪಗಳಲ್ಲೂ ಕೈಲಾಸದ ಚಿತ್ರಣ ಕಂಡುಬಂದಿದ್ದು, ಶೈವ ಸಂಪ್ರದಾಯದ ಪ್ರಭಾವ ಸ್ಪಷ್ಟವಾಗಿದೆ. ಈ ದೇವಾಲಯದ ಕುರಿತು ಹುಲಸಾನಿ ಎಂಬ ಮಹಿಳೆ ಲೇಪಾಕ್ಷಿಯಿಂದ ಕಲ್ಲುಗಳನ್ನು ತಂದು ಮಂದಿರ ನಿರ್ಮಿಸಿದ್ದಾಳೆ ಎಂಬ ಜಾನಪದ ಕಥೆಯು ಗ್ರಾಮದಲ್ಲಿ ಪ್ರಚಲಿತದಲ್ಲಿ ಇದೆ. ಗುಡಿಬಂಡೆ ಇತಿಹಾಸದ ಮತ್ತೊಂದು ಮಹತ್ವದ ಅಧ್ಯಾಯವನ್ನು ಅನಾವರಣಗೊಳಿಸಿರುವ ಈ ವೀರರ ಗುಡಿ ಪಾರಂಪರಿಕ ಪರಂಪರೆಯ ಅಮೂಲ್ಯ ಸಾಕ್ಷಿಯಾಗಿ ಹೊರಹೊಮ್ಮಿದೆ. ವರದಿ ಸತೀಶ್ ಬಾಬು, ಎ ನಂದಿ ಟಿವಿ, ಗುಡಿಬಂಡೆ. ಎಲ್ಲರಿಗೂ ನಮಸ್ಕಾರ. ನಾನೀಗ ಗುಡಿಬಂಡೆ ತಾಲೂಕು ಪುರಾತತ್ವ ಇಲಾಖೆ ವತಿಯಿಂದ ಸರ್ವೆ ಕಾರ್ಯಕ್ಕೆ ಇಲ್ಲಿ ಬಂದಿದ್ದೀನಿ. ಇಲ್ಲಿ ಬಂದಾಗ ಇದು ಗುಡಿಬಂಡೆ ತಾಲೂಕು ಹುಣಸಂದ್ರ ಪಂಚಾಯಿತಿ, ಊರ ಹೆಸರು ಹುಲಿಸಾನಿ ಒಡ್ಡು. ಚೆನ್ನಾಗಿ ಕೇಳಿಸ್ಕೊಳ್ಳಿ, ಹುಲಿಸಾನಿ ಒಡ್ಡು ಅಂತ ಹೇಳ್ಬಿಟ್ಟು ಈ ಗ್ರಾಮದ ಹೆಸರು. ಈ ಗ್ರಾಮಕ್ಕೆ ಬರೋವಾಗಲೇ ಇಲ್ಲಿ ಒಂದು ಅದ್ಭುತವಾದ ದೇವಸ್ಥಾನ ಕಾಣಿಸ್ತು. ಇದು ನಗರೋತ್ತರ ಕಾಲದ ಒಂದು ಅದ್ಭುತವಾದ ಕಲೆಗಳಿಂದ ಕೂಡಿರುವಂಥ ಒಂದು ದೇವಸ್ಥಾನ. ಇಲ್ಲಿ ಬರಬೇಕಾದ್ರೆ ನನ್ನ ಜೊತೆಯಲ್ಲಿ ಕಿಶೋರ್, ಚಂದು ಮತ್ತು ಜಶವಂತ್ 3 ಜನ ನನಗೆ ಈ ಗ್ರಾಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಎಂದಿನಂತೆ ನನ್ನ ಜೊತೆಯಲ್ಲಿ ಪ್ರತಿ ದಿವಸ ನನ್ನ ಜೊತೆ ಇರೋರು ತ್ಯಾಗರಾಜ್ ಅಪ್ಪೇಗೌಡನಹಳ್ಳಿ ಅವರು. ಈಗ ಇಲ್ಲಿ ಬಂದಾಗ ಈ ದೇವಸ್ಥಾನ ಹಿಂದೆ ಯಾವ ದೇವರು ಇತ್ತು ಅನ್ನೋದು ಗೊತ್ತಿಲ್ಲ. ಈಗ ಒಳಗಡೆ ಎಲ್ಲ ಅದ್ಭುತವಾದ ವೀರಗಲ್ಲುಗಳಿದೆ. ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಒಳಗೆ ಬರಬೇಕಾದ್ರೆ ನಮಗೆ ಸ್ವಾಗತ ಕೋರಂಗೆ 2 ಮಹಿಳೆಯರ ಶಿಲ್ಪಕೃತಿ ಇದೆ. ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಅಂತಂದರೆ ಅವರು ಹಾಕಿರುವಂಥ ಆಭರಣಗಳು ಮತ್ತು 2 ಶಿಲ್ಪದಲ್ಲಿ, ಒಂದು ಶಿಲ್ಪಕ್ಕೆ ಸ್ತನಪಟ್ಟಿಗೆ ಇದೆ, ಇನ್ನೊಂದರಲ್ಲಿ ನಗ್ನಮೂರ್ತಿ ಇದೆ, ಮತ್ತು ಅವರ ಸರಗಳು ತುಂಬ ಅದ್ಭುತವಾಗಿ ಕೆತ್ತಿದ್ದಾರೆ. ಮತ್ತು ಅವರು ಹಾಕಿರೋ ಈ ಗೌನ್ ಇದೆ, ಮತ್ತು ಈಗ ಹಾಕ್ತಾರಲ್ಲ ಚೂಡಿದಾರು, ಇದೆಲ್ಲ ಹಾಕಿ ಆ ಥರ ಬಟ್ಟೆನೂ ಹಾಕಿ ಅದರ ಮೇಲೆ ಒಂದು ಗೌನ್ ಥರ ಹಾಕಿದ್ದಾರೆ. ಇಂದು ಭರತನಾಟ್ಯಕ್ಕೆ ಹೇಳಿ ಮಾಡಿಸಿರುವಂಥ ಶಿಲ್ಪ ಥರ ಕಾಣ್ತಾ ಇದೆ. ಮತ್ತು ಇತ್ತೀಚೆಗಷ್ಟೇ ಈ ಕೈಗಳನ್ನ ಒಡೆದು ಅದರಲ್ಲಿ ಏನೋ ಪರೀಕ್ಷೆ ಮಾಡಿದ್ದಾರೆ, ಅವ್ರಿಗೇನು ಸಿಕ್ಕಿದೆ ಗೊತ್ತಿಲ್ಲ. ಮತ್ತು ಅವರು ತಲೆಯ ತುರುಬು ಇದೆಯಲ್ಲ, ಇಬ್ಬರಿಗೂ 2 ರೀತಿ ಇದೆ ನೋಡಿ. ಇಲ್ಲಿ ಒಂದು ರೀತಿ ಕೆತ್ತಿದ್ದಾರೆ, ಮತ್ತು ಇಲ್ಲಿ ಏನು ಅದ್ಭುತವಾದ ಸಣ್ಣ ಕೂದಲು, ಒಂದೊಂದು ಕೂದಲು ಕಾಣಬೇಕು ಆ ರೀತಿ ಇಲ್ಲಿ ಕೆತ್ತಿದ್ದಾರೆ. ಮತ್ತು ಬೈತಲೆಗೆ ಒಂದು ಮಣಿ ಇದೆ, ಈ ಕಡೆನೂ ಬೈತಲೆಗೆ ಒಂದು ಮಣಿ ಹಾಕಿದ್ದಾರೆ. ಸುಂದರವಾಗಿ ತಲೆನ ಬಾಚಿದ್ದಾರೆ. ಕಿವಿ ಓಲೆಗಳು ಅದ್ಭುತವಾಗಿ ಶಿಲ್ಪಿ ಕೆತ್ತಿದ್ದಾನೆ. ಮತ್ತು ಇನ್ನು ಅನೇಕ ಶಿಲ್ಪಗಳು ಎಲ್ಲ ಇಲ್ಲಿ ಕಾಣುತ್ತೆ. ಇದು ವಿಜಯನಗರ ಕಾಲದ್ದೇ ಅಂತ ಹೇಳೋದಕ್ಕೆ ಇಲ್ಲಿ ಯಾಳಿ ಶಿಲ್ಪ ತುಂಬ ಸುಂದರವಾಗಿ ಕೆತ್ತಿದ್ದಾರೆ. ಇಷ್ಟು ಮತ್ತು ಇಲ್ಲಿ ಒಂದು 10 ಕಂಬಗಳಿದೆ. ಪ್ರತಿ ಕಂಬದಲ್ಲೂ ತುಂಬ ಅದ್ಭುತವಾಗಿ ಅನೇಕ ಶಿಲ್ಪಗಳನ್ನ ಕೆತ್ತಿದ್ದಾರೆ. ಇದರ ಪಕ್ಕದಲ್ಲೇ ಒಂದು ಕಲ್ಲಿನಲ್ಲಿ ಒಂದು ನಗ್ನ ಮೂರ್ತಿನೂ ಕೆತ್ತಿದ್ದಾರೆ. ಮತ್ತು ಇಷ್ಟು ಸುಂದರವಾದ ದೇವಸ್ಥಾನದಲ್ಲಿ ದೇವರು ಏನಪ್ಪ ಇದೆ ಅಂತಂದರೆ, ಇಲ್ಲಿ ದೇವರು ಯಾವುದೂ ಇಲ್ಲ, ಅನೇಕ ವೀರಗಲ್ಲುಗಳಿದೆ. ಆ ವೀರಗಲ್ಲುಗಳಲ್ಲೂ ಒಂದರಲ್ಲಿ ಶಾಸನ ಇದೆ. ಶಾಸನದ ಲಿಪಿಯ ಆಧಾರದಲ್ಲಿ ಇದು ಒಂದು 16-17ನೇ ಶತಮಾನದಲ್ಲಿ ಕಟ್ಟಿರುವಂಥ ದೇವಸ್ಥಾನ. ಇದು ಯಾರು ಕಟ್ಟಿದ್ರು, ಮೂಲ ಯಾವ ದೇವರು ಅನ್ನೋದು ಯಾವುದೂ ಇಲ್ಲಿ ಕಂಡು ಬರ್ತಾ ಇಲ್ಲ. ಬನ್ನಿ ಒಳಗಡೆ ಗರ್ಭಗುಡಿಯಲ್ಲಿ ಇರೋ ವೀರರ ಶಿಲ್ಪಗಳನ್ನ ತೋರಿಸ್ತೀನಿ, ಬನ್ನಿ. ಕಡ್ಜೆಲ್ಲ ವಿಡಿಯೋ
ನಗರೋತ್ತರ ಕಾಲದಲ್ಲಿ ಇದು ಒಂದು ದೇವಸ್ಥಾನ ಇದು. ಆದರೆ ಇಲ್ಲಿ ದೇವರ ಶಿಲ್ಪ ಇಲ್ಲ ಇಲ್ಲೇ. ಆದರೆ 8 ವೀರಗಲ್ಲಿದೆ. ಇದು ವೀರಗಲ್ಲಿಗೆ ದೇವಸ್ಥಾನ ಕಟ್ಟಿದಾರ ಅಥವಾ ಮೊದಲು ಮೂಲ ಶಿಲ್ಪ ಒಂದಿದ್ದು ಈಗ ಆ ಶಿಲ್ಪ ಇಲ್ದಿರಂಗೆ ಈಗ ವೀರಗಲ್ಲುಗಳನ್ನ ತಂದು ಇಲ್ಲಿ ಇಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ಈ ಶಿಲ್ಪಗಳೆಲ್ಲ ಯಾವುದು ಇಲ್ಲಿ ಪರಿಸರ ಎಲ್ಲ ಕಾಡಿನ ಪ್ರದೇಶ. ಇಡೀ ನಾವು ನಿನ್ನೆಯಿಂದ ನೋಡ್ತಾ ಇದ್ದೀವಿ, ಗುಡಿಬಂಡೆ ಎಲ್ಲ ಕಾಡು ಗುಡ್ಡ ಬೆಟ್ಟ ಇರುವ ಪ್ರದೇಶ. ಇಲ್ಲಿ ಕಾಡು ಪ್ರಾಣಿಗಳು ಹಾವಳಿ ಜಾಸ್ತಿ ಇದೆ. ಆದ್ರಿಂದ ಎಲ್ಲ ಬೇಟೆಗೆ ಹೋಗಿ ವೀರರು ಸತ್ತಿರುವ ವೀರಗಲ್ಲುಗಳ ತರ ಕಾಣ್ತಾ ಇದೆ. ಬರೀ ವೀರಗಲ್ಲುಗಳಲ್ಲ, ವೀರ ಬೇಟೆಯಲ್ಲಿ ಸತ್ತಾದ ನಂತರ ಅವರ ಹೆಂಡತಿಯರು ಸತಿಯಾಗಿರುವಂತ ಅನೇಕ ಶಿಲ್ಪಗಳು ಇಲ್ಲಿ ನಾವು ಕಾಣಬಹುದು. ಮೊದಲನೇದಾಗಿ ಇಲ್ಲಿ ಒಂದು ಅದ್ಭುತವಾದ ವೀರ ಕುದುರೆ ಮೇಲೆ ಬೇಟೆಗೆ ಹೋದ ರೀತಿ ಇದೆ ನೋಡಿ. ಎದುರಾಳಿ ಯಾರೂ ಇಲ್ಲ. ಇದು ಯುದ್ಧದ ವೀರಗಲ್ಲು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ಎದುರಾಳಿ ಯಾರೂ ಇಲ್ಲ. ಕುದುರೆ ಮೇಲೆ ಕುಂತಿದ್ದಾನೆ. ಆ ಶಿಲ್ಪಿ ಯಾವ ಕೈಚಳಕ ತೋರಿಸಿದ್ದಾನೆ ಅಂತಂದ್ರೆ ಪ್ರತಿ ಒಂದು ಕುದುರೆಗೂ ತುಂಬಾ ಅಲಂಕಾರ ಮಾಡಿದ್ದಾನೆ. ಮತ್ತೆ ಅವನು ಈಟಿ ತರ ಒಂದು ಆಯುಧನ ಇಟ್ಕೊಂಡು ಬೇಟೆಗೆ ಹೋಗಿದ್ದಾನೆ. ಇದು ಯುದ್ಧದ ವೀರಗಲ್ಲ ಅಂತ ಅನ್ಸೋದಿಲ್ಲ. ಇವನು ಒಬ್ಬ ರಾಜ ಪ್ರಮುಖ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಅವನಿಗೆ ಛತ್ರಿ ಹಿಡಿದಿದ್ದಾರೆ. ಮತ್ತೆ ಇನ್ನೊಂದು ಪಕ್ಕದಲ್ಲಿ ಒಂದು ಕಲ್ಲಿದೆ. ಇದಕ್ಕೆ ಸಂಬಂಧಪಟ್ಟ ಕಲ್ಲೇ ಇದಾದರೆ ಈ ವೀರ ಬೇಟೆಯಲ್ಲಿ ಸತ್ತ ನಂತರ ಅವನ 3 ಜನ ಹೆಂಡತಿಯರು ಅವರು ಸತಿಯಾಗಿದ್ದಾರೆ. ಸತಿಗೆ ಯಾವ ರೀತಿ ಇರಬೇಕು ಅಂದ್ರೆ ಕೈಯಲ್ಲಿ ನಿಂಬೆಹಣ್ಣು ಇಟ್ಕೊಂಡಿದ್ದಾರೆ, ಇನ್ನೊಂದು ಕೈ ಮೇಲೆ ಎತ್ತಿದ್ದಾರೆ. 3 ಜನನು ಇದು ಸತಿಗಲ್ಲು ಅಂತ ಹೇಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದೇ ಕಲ್ಲಿಗೆ ಸಂಬಂಧಪಟ್ಟಿದ್ದಾದ್ರೆ ಇದು 3 ಜನ ಸತಿಯಾಗಿದ್ದಾರೆ. ಮತ್ತೆ ಇಲ್ಲಿರುವ ವೀರರು ಎಲ್ಲರೂ ಶೈವ ಪಂಥಕ್ಕೆ ಸೇರಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಪ್ರತಿ ವೀರಗಲ್ಲಲ್ಲೂ ಇಲ್ಲಿ ಲಿಂಗ ಮತ್ತು ನಂದಿನ ತುಂಬಾ ಅದ್ಭುತವಾಗಿ ಕೆತ್ತಿದ್ದಾರೆ. ಅದರಿಂದ ಇದು ಬೇಟೆಗೆ ಹೋಗಿ ಶೈವ ಪಂಥದ ಒಬ್ಬ ವೀರ ಅಥವಾ ರಾಜ ಪ್ರಮುಖ ಇದರಲ್ಲಿ ಸತ್ತಿರುವ ಸಾಧ್ಯತೆಗಳಿದೆ. ಅದೇ ರೀತಿ ಇನ್ನೊಂದು ವೀರಗಲ್ಲು, ಇದು ಬಿಲ್ಲು ಬಾಣ ಇಟ್ಟುಕೊಂಡು ವೀರ ಹೋಗಿದ್ದಾನೆ. ಅವನಿಗೆ ಜೊತೆಯಲ್ಲೂ ಇನ್ನೊಬ್ಬ ಜೊತೆಯಲ್ಲಿ ಹೋಗಿದ್ದಾನೆ. ಇವರು ಇಬ್ಬರು ಇದು ಬೇಟೆ ಅಥವಾ ಯುದ್ಧದಲ್ಲಿ ಮಡಿದಿರುವಂತಹ ಸಾಧ್ಯತೆಗಳಿದೆ. ಮತ್ತೆ ಇಲ್ಲಿ ಈ ವೀರಗಲ್ಲಲ್ಲಿ ಒಂದು ವಿಶೇಷ ಏನು ಅಂತಂದ್ರೆ ಅವರ ತಲೆಗೆ ಹಾಕಿರುವಂತಹ ಕಿರೀಟ ಇದೆಯಲ್ಲ, ಇದು ತುಂಬಾ ಭಿನ್ನವಾಗಿದೆ. ಈ ಪ್ರಾಂತ್ಯದಲ್ಲಿ ಕಿರೀಟ ತರ ಕಾಣ್ತಾ ಇಲ್ಲ. ಸಾಮಾನ್ಯವಾಗಿ ಒಂದು ಬೇಟೆಗೆ ಹೋಗ್ಬೇಕಾದ್ರೆ ಈ ಶಿರಸ್ತ್ರಾಣ ಅಂತ ಹೇಳ್ತೀವಿ, ಆ ರೀತಿ ಹಾಕಿರುವಂತ ಸಾಧ್ಯತೆಗಳಿದೆ. ಮತ್ತೆ ಈ ಕಡೆನೂ ಅಷ್ಟೇ, ಇಲ್ಲಿ ಅವರ ತಲೆಯ ಕಿರೀಟಗಳು ಅದು ಬೇರೆದೇ ರೀತಿ ಇದೆ. ಇಲ್ಲಿ ಇವರು ಅಷ್ಟೇ ಬೇಟೆಗೆ ಅಥವಾ ಯುದ್ಧಕ್ಕೆ ಹೋಗಿರುವಂತ ವೀರಗಲ್ಲ ತರ ಕಾಣ್ತಾ ಇದೆ. ಕಟ್ ಮಾಡಿ.